ಡಿಸ್ಪ್ಲೇ ಚೆನ್ನಾಗಿರಲಿಲ್ಲ ಅಂದರೆ ಹೋಟೆಲ್ದಾಗಿನ ಥರ ಕಾಣಿಸ್ತಾ ಇದೆ ಅದು. ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಟೊಮೆಟೊ ರೈಸ್ ಮಾಡ್ತಾಯಿದ್ದೀನಿ. ಟೊಮೆಟೊ ರೈಸ್ ಮಾಡೋದಕ್ಕೆ ಕುಕ್ಕರನ್ನು ಕಾಯಿಸೋಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಹಸಿ ಕಡಲೆ ಬೀಜ ತರ್ತೀನಿ. ಇದು ಹಸಿ ಕಡಲೆ ಬೀಜ ಹುರಿದಿರೋಕ್ಕಿಂತ ಹಸಿ ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೆ ಒಂಥರ ಟೊಮೆಟೊ ರೈಸು, ಬಿಸಿಬೇಳೆ ಬಾತು, ಆಮೇಲೆ ಕೆಲವೊಂದು ಪಲ್ಯ, ಕಾಳು ಪಲ್ಯ ಮಾಡ್ಕೋಬೇಕಾದ್ರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಹುರಿದ್ಬಿಟ್ಟು ಇಷ್ಟು ಕಾಳನ್ನ ಇಟ್ಕೊಂಡಿರ್ತೀನಿ, ಒಂದು 1/4 kg ಅಷ್ಟು. ಈಗ ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಇದು ಕುಕ್ಕರ್ ಚೆನ್ನಾಗಿ ಕಾಯ್ದ ಮೇಲೆ ಎಣ್ಣೆ ಹಾಕೋಣ. ಕುಕ್ಕರ್ ಕಾಯ್ದ ಮೇಲೆ ಎಣ್ಣೆ ಹಾಕೊಂಡ್ಬಿಡ್ಬೇಕು. ನಾನು ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನೀವು ಎಷ್ಟು ಮಾಡ್ತಿರ್ತೀರೋ ಆ ಒಂದು ಪ್ರಮಾಣದ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಮಾಡಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಕಡಲೆ ಬೀಜನೆಲ್ಲ ಸ್ವಲ್ಪ ಕುಕ್ಕರ್ ಅಲ್ಲಾಡ್ಸೋಣ ಈ ಥರ. ಈಗ ಇದಕ್ಕೆ ಒಂದು ಪಲಾವ್ ಎಲೆ ಹಾಕ್ಕೋತಾ ಇದ್ದೀನಿ, ಇನ್ನೊಂದು ಚಿಕ್ಕದಾಗಿ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಚಿಟಿಕೆ ಅರಿಶಿಣದ ಪುಡಿ, ಉದ್ದಿನಬೇಳೆ ಸ್ವಲ್ಪ ಮರ್ತು ಹೋಗಿತ್ತು ನನಗೆ, ಮಸಾಲೆ ಡಬ್ಬದಲ್ಲಿ ಖಾಲಿಯಾಗಿರೋದ್ರಿಂದ ಅದಕ್ಕೆ ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಅದನ್ನು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ. ನೋಡಿ, ಒಂದು ಈರುಳ್ಳಿ, ಒಂದು ಒಂದು ಟೊಮ್ಯಾಟೊ, ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಸೇರಿ ಕಟ್ ಮಾಡಿಟ್ಟಿರುವಂಥದ್ದು. ಇದನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಮ್ಮ ಮನೆಯಲ್ಲೇ ಕುಟ್ಕೊಂಡಿರ್ತೀನಿ. ಯಾಕಂದರೆ ಅಲ್ಲಿ ಅಂಗಡಿಯಿಂದ ತಂದಿರೋದು ಯಾವಾಗೋ ಪ್ಯಾಕ್ ಮಾಡಿಟ್ಟಿರ್ತಾರೆ, ಹಾಗಾಗಿ ಚೆನ್ನಾಗಿರಲ್ಲ ಅಂದ್ಕೊಂಡು ಮನೆಯಲ್ಲೇ ಮಾಡ್ಕೊತೀನಿ ನಾನು. ನೋಡಿ, ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಎಲ್ಲ ಇವಾಗ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಹಾಕೋಣ. ಸ್ವಲ್ಪ ಸಾಕು. ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ, ಕಡಿಮೆ ಇದ್ದರೆ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಇದು ಟೊಮ್ಯಾಟೊ ಹಾಕಿರೋದ್ರಿಂದ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಬೇಡ ಅಂದರೆ ಬಿಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಯಾವುದೇ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ಬಳಸಲ್ಲ, ಬರೀ ಪಲಾವ್ ಎಲೆ ಮಾತ್ರ ಹಾಕೋದು. ಯಾಕಂದರೆ ನಮ್ಗೆ ಗ್ಯಾಸ್ಟ್ರಿಕ್ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಹೊಟ್ಟೆಗೆ ಅಂಥೇಳಿ ನಾನು ಜಾಸ್ತಿ ಏನು ಮಸಾಲೆಯನ್ನು ಬಳಸೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೀವು ಬೇಕಿದ್ದರೆ ಅದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥನ ಹಾಕ್ಕೋಬಹುದು. ಕೆಲವೊಬ್ರು ಪ್ಲೇನ್ ಇಷ್ಟಪಡೋದಿಲ್ಲ, ಅದು ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆ ಎಲ್ಲ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಕಿದ್ದೆ ಇವಾಗ ಕುಕ್ಕರು ಒಂದು 10 ನಿಮಿಷ ಬೇಯಿಸಿದ್ದೀನಿ. ಅದಕ್ಕೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಘಮ್ ಅಂತ ಇದೆ ಟೊಮೆಟೊ ರೈಸು, ಯಾವಾಗ ತಿಂತೀವಿ ಅನ್ನೋ ಥರ. ನೋಡಿ, ಇವಾಗ ಪ್ಲೇಟಿಗೆ ಹಾಕ್ತಾಯಿದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ. ಹಸಿ ಕಡಲೆ ಬೀಜ ಚೆನ್ನಾಗಿ ಬೆಂದಿದೆ. ಈ ಕಡೆ ಪಲಾವ್ ಎಲೆ ಬೆಂದು ತುಂಬ ಚೆನ್ನಾಗಿದೆ. ನೀವು ಕೂಡ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಬಿಸಿ ಬಿಸಿಯಾದ ಟೊಮೆಟೊ ರೈಸ್ಗೆ ನೋಡಿ ಕರಗಿರುವಂಥ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ನೀವು ಕೂಡ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ದಯವಿಟ್ಟು. ನಮಸ್ಕಾರ.